Hi friends, good morning. So new problem start ಮಾಡೋಣ. So new problem ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಆಸ್ ವೆಲ್ ಆಸ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಕ್ಲಿಯರ್. ಸೊ ಎಲ್ಲರಿಗೂ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ ಸ್ವಲ್ಪ ಆದರೂ ನಿಮಗೆ ಐಡಿಯಾ ಬಂದಿರುತ್ತೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಕ್ಲಿಯರ್. ಸೊ ಇದು ಅಷ್ಟೇ ಸಿಂಪಲ್ ಪ್ರಾಬ್ಲಮ್. ನೀವು ಪ್ರಾಬ್ಲಮ್ ನೋಡ್ತಾ ಇದ್ದರೆ ಸ್ವಲ್ಪ ಡಿಫ್ರೆಂಟ್ ನ್ಯೂ ಅಡ್ಜಸ್ಟ್ಮೆಂಟ್ಸ್ ಎಲ್ಲನೂ ಬರ್ತಾ ಇರುತ್ತೆ. ಕ್ಲಿಯರ್. ಸೊ ಈಗ ನ್ಯೂ ಅಡ್ಜಸ್ಟ್ಮೆಂಟ್ಸಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ಸ್ ಬೇಸಿಕ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ ಮತ್ತು ನ್ಯೂ ಅಡ್ಜಸ್ಟ್ಮೆಂಟ್ಸ್ನ ಟ್ರೈ ಮಾಡೋಣ. ಸೊ ಈಗ ಮಾಮೂಲಿ ಪ್ರಾಬ್ಲಮ್ಸ್ ಇದನ್ನು ನೋಡ್ಕೊಬನ್ನಿ. ಫಸ್ಟ್ ಯಾವ ಅಕೌಂಟ್ಗೆ ಹೋಗುತ್ತೆ ಅನ್ನೋದನ್ನು ಫಸ್ಟ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ಯಾಪಿಟಲ್. ಸೊ ಆಲ್ವೇಸ್ ಆಲ್ರೆಡಿ ಬರ್ತಾ ಇದೆ ಅಲ್ವಾ, ಕ್ಯಾಪಿಟಲ್, ಬ್ಯಾಲೆನ್ಸ್ ಶೀಟ್, ಲಾಬಿಲಿಟಿ ಸೈಡ್, ಡ್ರಾಯಿಂಗ್ಸ್, ಬ್ಯಾಲೆನ್ಸ್ ಶೀಟ್, ಲಾಬಿಲಿಟಿ ಸೈಡ್. ಸೊ ಏನು ಮಾಡಬೇಕು, ಕ್ಯಾಪಿಟಲಿಂದ ಡ್ರಾಯಿಂಗ್ಸ್ ಏನು ಮಾಡಬೇಕು, ಲೆಸ್ ಮಾಡಬೇಕು. ಕ್ಯಾಪಿಟಲ್ ಇರೋ ವ್ಯಾಲ್ಯೂ ಇನ್ನರ್ ಕಲಮಲ್ಲಿ ತಗೊಂಡು ಡ್ರಾಯಿಂಗ್ಸ್ನ ಏನು ಮಾಡಬೇಕು, ಲೆಸ್ ಮಾಡಬೇಕು. ಸೊ ಕ್ಯಾಪಿಟಲ್ಗೆ ಯಾವುದು ಆ್ಯಡ್ ಮಾಡಬೇಕು, ಯಾವುದು ಲೆಸ್ ಮಾಡಬೇಕು ಅಂತ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಈ ಲೆಸ್ ಮಾಡಬೇಕಾಗಿರೋ ಐಟಮ್ಸ್ ಯಾವುದು, ಕ್ಯಾಪಿಟಲ್ಗೆ ಡ್ರಾಯಿಂಗ್ಸ್ ಲೆಸ್ ಮಾಡಬೇಕು ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟರೆ ನಿಮಗೆ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ ಇನ್ನೂ ಬಂದಿಲ್ಲ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಬ್ಲಮ್ಸಲ್ಲಿ ಬರುತ್ತೆ. ಡ್ರಾಯಿಂಗ್ಸ್ನ ಲೆಸ್ ಮಾಡಬೇಕು ಕ್ಯಾಪಿಟಲ್ಗೆ, ಅದೇ ರೀತಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಲೆಸ್ ಮಾಡಬೇಕು, ನೆಟ್ ಪ್ರಾಫಿಟ್ನ ಲೆಸ್ ಮಾಡಬೇಕು. ಕ್ಲಿಯರ್. ಸೊ 3 ಐಟಮ್ಸ್. ಸೊ ಕ್ಯಾಪಿಟಲ್ಗೆ ಲೆಸ್ ಮಾಡಬೇಕಾಗಿರೋ ಐಟಮ್ಸ್ ಯಾವುದು, ಒಂದು ಡ್ರಾಯಿಂಗ್ಸ್, ಇನ್ನೊಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ನೆಕ್ಸ್ಟ್ ನೆಟ್ ಲಾಸ್. ಈ 3 ಐಟಮ್ಸ್ದು ಕ್ಯಾಪಿಟಲ್ ವ್ಯಾಲ್ಯೂಯಲ್ಲಿ ಏನು ಮಾಡಬೇಕು, ಲೆಸ್ ಮಾಡಬೇಕು. ಅದೇ ರೀತಿ ಆ್ಯಡ್ ಮಾಡಬೇಕಾಗಿರೋ ಐಟಮ್ಸ್, ಸೊ ನೆಟ್ ಲಾಸ್ ಆರ್ ನೆಟ್ ಪ್ರಾಫಿಟ್ ಎರಡರಲ್ಲಿ ಒಂದು ಬರುತ್ತೆ ಅಷ್ಟಲ್ವಾ. ಸೊ ನೆಟ್ ಪ್ರಾಫಿಟ್ ಆರ್ ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ ಬರುತ್ತೆ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಬ್ಲಮ್ಸಲ್ಲಿ ಬರುತ್ತೆ. ಸೊ ಲೆಸ್ ಮಾಡಬೇಕಾಗಿರೋ ಐಟಮ್ಸ್ ಯಾವುದು, ಕ್ಯಾಪಿಟಲ್ಗೆ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ನೆಟ್ ಲಾಸ್ನ ಲೆಸ್ ಮಾಡಬೇಕು. ಆ್ಯಡ್ ಮಾಡಬೇಕಾಗಿರೋ ಐಟಮ್ಸು ನೆಟ್ ಪ್ರಾಫಿಟ್ ಆ್ಯಂಡ್ ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್, ಇವೆರಡನ್ನು ಆ್ಯಡ್ ಮಾಡಬೇಕು. ಸೊ ಈಗ ಡ್ರಾಯಿಂಗ್ಸ್ ಏನು ಮಾಡಬೇಕು, ಕ್ಯಾಪಿಟಲಿಂದ ಡಿಕ್ರೀಸ್ ಮಾಡಬೇಕು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಬ್ಯಾಲೆನ್ಸ್ ಶೀಟ್, ಅಸೆಟ್ ಸೈಡ್, P&M, ಬ್ಯಾಲೆನ್ಸ್ ಶೀಟ್, ಅಸೆಟ್ ಸೈಡ್. ಪರ್ಚೇಸ್ ಆ್ಯಂಡ್ ಸೇಲ್ಸ್ ಆಲ್ವೇಸ್ ನೀವು ಗೊತ್ತಲ್ವಾ, ಟ್ರೇಡಿಂಗ್ ಅಕೌಂಟ್, DR ಆ್ಯಂಡ್ CR. ರಿಟರ್ನ್ಸ್ ನೋಡಿ, ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಇದು ಯಾವುದು, ಪರ್ಚೇಸ್ ರಿಟರ್ನ್. ಸೊ ಡೆಬಿಟ್ ಕಾಲಮಲ್ಲಿರೋದು ಸೇಲ್ಸ್ ರಿಟರ್ನ್. ಸ್ಟಾಕ್, ಓಪನಿಂಗ್ ಸ್ಟಾಕ್ ಮೀನ್ಸ್ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್, ಕ್ಲೋಸಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್. ಫರ್ನಿಚರ್, ಬ್ಯಾಲೆನ್ಸ್ ಶೀಟ್ ಐಟಮ್, ಅಸೆಟ್ ಸೈಡ್. ಸ್ಯಾಲರೀಸ್, ಎಕ್ಸ್ಪೆನ್ಸಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್. ಇನ್ಶೂರೆನ್ಸ್, P&L ಡೆಬಿಟ್ ಸೈಡ್. ಡೆಬಿಟಾಸ್ ಆ್ಯಂಡ್ ಕ್ರೆಡಿಟಾಸ್, ಬ್ಯಾಲೆನ್ಸ್ ಶೀಟ್ ಐಟಮ್ಸ್. ಡೆಬಿಟಾಸ್ ಅಸೆಟ್, ಕ್ರೆಡಿಟಾಸ್ ಲಯಬಿಲಿಟಿ. BR ಆ್ಯಂಡ್ BP, ಬ್ಯಾಲೆನ್ಸ್ ಶೀಟ್ ಐಟಮ್ಸ್. BR ಅಸೆಟ್, BP ಲಯಬಿಲಿಟಿ. ಕಮಿಷನ್, ಸೊ ನೋಡಿ ಅಮೌಂಟ್ ನೋಡಿ, ಕಮಿಷನ್ ಡೆಬಿಟ್ ಸೈಡ್ ಕೊಟ್ಟಿದ್ರೆ ಎಕ್ಸ್ಪೆನ್ಸ್ P&L ಅಕೌಂಟ್ ಡೆಬಿಟ್ ಸೈಡ್ ತೊಗೋಬೇಕು. ಅದೇ ಕಮಿಷನ್ ಕ್ರೆಡಿಟ್ ಸೈಡ್ ಕೊಟ್ಟಿದ್ರೆ ಸೊ ಇನ್ಕಮ್, ಸೊ P&L ಕ್ರೆಡಿಟ್ ಸೈಡ್. ಇಂಟ್ರೆಸ್ಟ್ ಸೇಮ್ ಆ್ಯಸ್ ವೆಲ್. ಸೊ CR ಇದಲ್ವಾ, P&L CR ಸೈಡ್ ತೊಗೊಳ್ಳಿ. ಕ್ಯಾರೇಜ್ ಇನ್ವರ್ಡ್ ನೋಡಿ, ಟ್ರಯಲ್ ಮನ್ಸಲ್ಲಿ ನ್ಯೂ ಐಟಮ್ಸ್ ಕೆಲವೊಂದು ಬರ್ತಾ ಇರುತ್ತೆ ಎವ್ರಿ ಪ್ರಾಬ್ಲಮಲ್ಲಿ. ಕ್ಯಾರೇಜ್ ಇನ್ವರ್ಡ್, ಸೊ ಕ್ಯಾರೇಜ್ ಇನ್ವರ್ಡ್ ಅಂತ ಕೊಟ್ಟರೆ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್. ಕ್ಯಾರೇಜ್ ಇನ್ವರ್ಡ್ ಕೊಟ್ಟರೆ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್. ಕ್ಯಾರೇಜ್ ಔಟ್ವರ್ಡ್ ಕೊಟ್ಟರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್. ಕ್ಲಿಯರ್. ಇನ್ವರ್ಡ್ ಟ್ರೇಡಿಂಗ್ ಅಕೌಂಟ್, ಔಟ್ವರ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್. ವೇಜಸ್ ಟ್ರೇಡಿಂಗ್ ಅಕೌಂಟ್. ಇನ್ವೆಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಐಟಮ್ ಅಸೆಟ್ ಸೈಡ್. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್. ಕ್ಯಾಶ್ ಇನ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್. ಸೊ ಐಟಮ್ಸ್ ಎಲ್ಲ ಡಿವೈಡ್ ಮಾಡಿದ್ದು ಗೊತ್ತಾಯ್ತಲ್ವಾ. ಸೊ ಈಗ ಅಡ್ಜಸ್ಟ್ಮೆಂಟ್ಸ್ ನೋಡ್ಕೊಂಬನ್ನಿ. ಸೊ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ಬರುತ್ತೆ, ಸೊ ಕ್ಲೋಸಿಂಗ್ ಸ್ಟಾಕ್ ಎಲ್ಲೆಲ್ಲಿ ಬರ್ತೀರಾ, ಒಂದು ಫಸ್ಟು ಟ್ರೇಡಿಂಗ್ ಅಕೌಂಟ್ ಮಾಡ್ತೀರಾ, ಮತ್ತು ಸೆಕೆಂಡ್ ಟೈಮ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ನ ತೋರಿಸ್ತೀರಾ. 2 ಟೈಮ್ಸ್ ಆಯಿತು. ಸೊ ಆಲ್ರೆಡಿ ನಿಮ್ಗೆ ಹೇಳಿದಲ್ವಾ, ಎವರಿ ಅಡ್ಜಸ್ಟ್ಮೆಂಟ್ ಐಟಮ್ಸ್ 2 ಟೈಮ್ಸ್ ರಿಪೀಟ್ ಆಗುತ್ತೆ. ಎಷ್ಟು ಟೈಮು, 2 ಟೈಮ್ಸ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ, ಸೊ ಕನ್ಸಿಡರ್ ಮಾಡಿ ಔಟ್ಸ್ಟ್ಯಾಂಡಿಂಗ್. ಸೊ ವೇಜಸ್ಗೆ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ, ಸ್ಯಾಲರೀಸ್ಗೆ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ ಐಟಮ್ಸ್ಗೆ ಮಾರ್ಕ್ ಮಾಡ್ಕೊಂಬಿಡಿ. ಸ್ಯಾಲರಿ ಅಡ್ಜಸ್ಟ್ಮೆಂಟ್ ಇದೆ, ನೆಕ್ಸ್ಟ್ ವೇಜಸ್ ಅಡ್ಜಸ್ಟ್ಮೆಂಟ್ ಇದೆ. ಸೊ ಈ ಥರ ಅಡ್ಜಸ್ಟ್ಮೆಂಟ್ ಇರೋ ಐಟಮ್ಸ್ ಏನು ಮಾಡಬೇಕು, ಫಸ್ಟ್ ಇನ್ನರ್ ಕಲಮಲ್ಲಿ ತೊಗೊಳ್ತೀರಾ, ಮತ್ತು ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಆ್ಯಡ್. ಔಟ್ಸ್ಟ್ಯಾಂಡಿಂಗ್ ಅಂದರೆ ಏನು, ಆ್ಯಡ್ ಮಾಡ್ಕೋಬೇಕು. ಸೊ ಇವೆಲ್ಲ ಏನು ಮಾಡ್ಕೋಬೇಕು, ಔಟ್ಸ್ಟ್ಯಾಂಡಿಂಗ್ಗೆ ಇನ್ನರ್ ಕಾಲಮಲ್ಲಿ ತೊಗೊಂಡು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಪೇಯ್ಡ್ ಅಂದರೆ ಏನು ಮಾಡಬೇಕು, ಲೆಸ್ ಮಾಡಬೇಕು. ಪ್ರೀಪೇಯ್ಡ್ ಅಂದಾಗ ಲೆಸ್ ಮಾಡಬೇಕು. ಯಾವುದಕ್ಕೆ, ಇನ್ಶೂರೆನ್ಸ್. ಸೊ ಇನ್ಶೂರೆನ್ಸ್ ಅಡ್ಜಸ್ಟ್ಮೆಂಟ್. ಸೊ ಇದರ ಅಡ್ಜಸ್ಟ್ಮೆಂಟ್ ಏನು ಮಾಡಬೇಕು, ಫಸ್ಟ್ ಇನ್ನರ್ ಕಾಲಮಲ್ಲಿ ತೊಗೋಬೇಕು ಮತ್ತು ಔಟರ್ ಕಾಲಮಲ್ಲಿ ಕನ್ಸಿಡರ್ ಮಾಡಬೇಕು.
ನೆಕ್ಸ್ಟ್ ಡಿಪ್ರಿಷಿಯೇಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 5% ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಿಷನರಿ 10%. ನೋಡಿ LNBಗೆ 5, ಮಿಷನರಿಗೆ ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಮತ್ತು ಪ್ಲಾಂಟ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಅಡ್ಜಸ್ಟ್ಮೆಂಟ್ ಇದೆ. ನೆಕ್ಸ್ಟ್ ಮೇಕ್ ಎ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 5% ಆ್ಯಂಡ್ ಡೆಟಾಸ್. ಸೊ ಡೆಬಿಟಾಸ್ ಮೇಲೆ ನಮಗೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಅಡ್ಜಸ್ಟ್ಮೆಂಟ್ ಇರೋದೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಕ್ಲಿಯರ್? ನೋಡಿ ಎವ್ರಿ ಅಡ್ಜಸ್ಟ್ಮೆಂಟ್ ಸೊ 1 ಟೈಮ್ ರಿಪೀಟ್ ಆಗುತ್ತೆ, 2 ಟೈಮ್ಸ್ ರಿಪೀಟ್ ಆಗಬೇಕು. ಫಸ್ಟ್ ಟೈಮ್ ಎಲ್ಲಿ ರಿಪೀಟ್ ಆಗುತ್ತೆ? ಐದರ್ ಟ್ರೇಡಿಂಗ್ ಅಕೌಂಟಲ್ಲಿ ರಿಪೀಟ್ ಆಗುತ್ತೆ, ಇಲ್ಲಾಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರಿಪೀಟ್ ಆಗುತ್ತೆ. ಸೆಕೆಂಡ್ ಟೈಮ್ ಎಲ್ಲಿ ರಿಪೀಟ್ ಆಗುತ್ತೆ? ಬ್ಯಾಲೆನ್ಸ್ ಶೀಟಲ್ಲಿ ಕಂಪಲ್ಸರಿ. ಬ್ಯಾಲೆನ್ಸ್ ಶೀಟಲ್ಲಿ ಕಂಪಲ್ಸರಿ ಸೆಕೆಂಡ್ ಟೈಮ್ ಎಲ್ಲ ಅಡ್ಜಸ್ಟ್ಮೆಂಟು ಬ್ಯಾಲೆನ್ಸ್ ಶೀಟಲ್ಲಿ ಸೆಕೆಂಡ್ ಟೈಮ್ ರಿಪೀಟ್ ಆಗಬೇಕು. ಸೊ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಲ್ವಾ? ಸೊ ಆಲ್ರೆಡಿ ಈ ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಕೆಲವೊಂದು ಮಾತ್ರ ಪೆಂಡಿಂಗ್ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ ಆಲ್ರೆಡಿ ನಿಮ್ಗೆ ಗೊತ್ತು ಟ್ರಾನ್ಸ್ಫರ್ ಮಾಡೋದು, ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದು ಗೊತ್ತು, ಪ್ರಾಫಿಟ್ ಆ್ಯಂಡ್ ಗೊತ್ತು. ಕ್ಲಿಯರ್? ಸೊ ನೋಡಿ ವೇಜಸ್ಗೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ನಾವು ಮಾರ್ಕ್ ಮಾಡಿದ್ವಲ್ವಾ? ಸೊ ವೇಜಸ್ಗೆ ಅಡ್ಜಸ್ಟ್ಮೆಂಟ್ ಇದ್ದಾಗ ಇನ್ನರ್ ಕಾಲಮ್ 1200 ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿರೋದು ಅವರು, ಔಟ್ಸ್ಟ್ಯಾಂಡಿಂಗ್ ಔಟರ್ ಕಾಲಮಲ್ಲಿ ತೊಗೊಳ್ತೀರಾ. ಕ್ಲಿಯರ್? ಸೊ ರಿಮೈನಿಂಗ್ ಎಲ್ಲ ಓಪನಿಂಗ್ ಸ್ಟಾಕ್, ಪರ್ಚೇಸ್ ಲೆಸ್ ರಿಟರ್ನ್ಸ್. ಸೊ ಕ್ಯಾರೇಜ್ ಇನ್ವರ್ಡ್ಸ್ ಟ್ರೇಡಿಂಗ್ ಅಕೌಂಟ್, ಕ್ಯಾರೇಜ್ ಔಟ್ವರ್ಡ್ಸ್ ಕೊಟ್ಟರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಕ್ಲಿಯರ್? ಸೊ ಟ್ರೇಡಿಂಗ್ ಅಕೌಂಟ್ ಎಲ್ಲರಿಗೂ ಬರುತ್ತಲ್ವಾ? ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೆಲವೊಂದು ಬಿಟ್ಟಿದ್ದೀನಿ. ಸ್ಯಾಲರಿ ಕೊಟ್ಟಿದ್ದಾರೆ ನಿಮಗೆ, ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಡ್ಜಸ್ಟ್ಮೆಂಟ್, ಸ್ಯಾಲರಿಯಿಂದ ಅಡ್ಜಸ್ಟ್ಮೆಂಟ್ ಆಗಿದ್ದೀರಾ. ಸೊ ಮೀನ್ಸ್ ಸ್ಯಾಲರಿ ಇನ್ನರ್ ಕಾಲಮಲ್ಲಿ, ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಆ್ಯಡ್ ಔಟರ್ ಕಾಲಮಲ್ಲಿ. ಸೊ ಅದ್ರ ವ್ಯಾಲ್ಯೂನ ತೊಗೊಳ್ಳಿ. ಸೊ 1150 5 1650. ಸೊ ಇಲ್ಲಿ ಇನ್ಶೂರೆನ್ಸ್ಗೆ ಅವ್ರೇನು ಕೊಟ್ಟಿರೋದು? ಇಲ್ಲಿ ಪ್ರೀಪೇಯ್ಡ್. ಇನ್ಶೂರೆನ್ಸ್ಗೆ ಪ್ರೀಪೇಯ್ಡ್ ಮೀನ್ಸ್ ಲೆಸ್ ಆಗುತ್ತಲ್ವಾ? ಸೊ ಪ್ರೀಪೇಯ್ಡ್ ಲೆಸ್ ಮಾಡ್ಕೊಳ್ಳಿ. ಸೊ 150. ಸೊ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಕಮಿಷನ್ನು ಮತ್ತು ಇಂಟ್ರೆಸ್ಟ್ ಕ್ರೆಡಿಟ್ ಕಾಲಮಲ್ಲಿ ಕೊಟ್ಟಿದ್ದಾರೆ. ಸೊ ಕ್ರೆಡಿಟ್ ಅಂದರೆ ಇನ್ಕಮ್ ಅಂತ ಟ್ರೀಟ್ ಮಾಡಿ. ಸೊ P&L ಅಕೌಂಟ್ ಕ್ರೆಡಿಟ್ ಸೈಡ್ 300 ಆ್ಯಂಡ್ 100. ಸೊ ಬಂದಿರೋ ಗ್ರಾಸ್ ಪ್ರಾಫಿಟ್ ಏನು ಮಾಡಿದರೆ, ಗ್ರಾಸ್ ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡಿದೆ. ಸೊ ಇಷ್ಟು ಎಲ್ಲರಿಗೂ ಬರುತ್ತೆ ನಿಮಗೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. ಸೊ ಫಸ್ಟ್ ನೀವು ಯಾವ ಅಕೌಂಟಿಗೆ ಯಾವ ಐಟಮ್ ಹೋಗುತ್ತೆ ಅನ್ನೋದನ್ನು ಟ್ರಾನ್ಸ್ಫರ್ ಮಾಡೋದನ್ನು ಫಸ್ಟ್ ಬೇಸಿಕ್ ತಿಳ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ ಎಲ್ಲರಿಗೂ ಪ್ರಾಕ್ಟೀಸ್ ಇದಾಗಿದೆ ಅಂದ್ಕೊಳ್ತೀನಿ. ಸೊ ಈಗ ಅಡ್ಜಸ್ಟ್ಮೆಂಟ್ಸ್ ನೋಡ್ಕೊಂಬೋಣ. ಸೊ ಫಸ್ಟ್ ಒನ್ ಕ್ಲೋಸಿಂಗ್ ಸ್ಟಾಕ್ ತೊಗೊಂಡಿದ್ದೀರಾ. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಆಗಿದೆ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ವರ್ಕ್ ವೇಜಸ್ 400, ಸ್ಯಾಲ್ರಿ 500. ವೇಜಸ್ ಅಡ್ಜಸ್ಟ್ಮೆಂಟ್ ಮಾಡಿದ್ದೀರಾ, ಸ್ಯಾಲ್ರಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೀರಾ. ನೆಕ್ಸ್ಟ್ ಇನ್ಶೂರೆನ್ಸ್. ಸೊ ಇನ್ಶೂರೆನ್ಸ್ ಅಡ್ಜಸ್ಟ್ ಮಾಡಿದ್ದೀರಾ. ಸೊ ರಿಮೈನಿಂಗ್ 2 ಅಡ್ಜಸ್ಟ್ ಮಾತ್ರ ಪೆಂಡಿಂಗ್ ಇದೆ. ಒಂದು ಡಿಪ್ರಿಷಿಯೇಷನ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆ್ಯಂಡ್ ಪ್ರಾವಿಷನ್ಸ್. ಸೊ 2 ಮಾತ್ರ ಮಾಡಿ. ಸೊ ತೊಗೊಳ್ಳಿ. ಸೊ ಒಂದು ಅಡ್ಜಸ್ಟ್ಮೆಂಟ್ ಇದ್ದಾಗ ಡೈರೆಕ್ಟಾಗಿ ಔಟರ್ ಕಾಲಮ್ ತೊಗೊಳ್ಳಿ ಡಿಪ್ರಿಷಿಯೇಷನ್. 2 ಇದ್ದಾಗ ಸೊ ಹೆಡ್ಡಿಂಗ್ ತೊಗೊಳ್ಳಿ ಡಿಪ್ರಿಷಿಯೇಷನ್ ಅಂತ ತೊಗೊಳ್ಳಿ. ಹೆಡ್ಡಿಂಗ್ DEP ಶಾರ್ಟ್ ಫಾರ್ಮ್ ಬರೀ ಡಿಪ್ರಿಷಿಯೇಷನ್. ಸೊ ಏನೇನು ಅಡ್ಜಸ್ಟ್ಮೆಂಟ್ ಇದೆ ಡಿಪ್ರಿಷಿಯೇಷನ್ಗೆ? ಒಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ L&B ಅಂತ ಮೆನ್ಷನ್ ಮಾಡ್ಕೊಳ್ಳಿ. L&B ಏನು ಕೊಟ್ಟಿದ್ದಾರೆ? L&Bಗೆ 5%. ಇಲ್ಲಿ L&B ಅಂತ ವ್ಯಾಲ್ಯೂ ನೋಡಿ 5000. ಸೊ 5000 ಇದೆ. ಸೊ 5000ಗೆ 5%. ಸೊ ಮಾಡಿದಾಗ ಕ್ಯಾಲ್ಕುಲೇಷನ್. ಸೊ ವ್ಯಾಲ್ಯೂ ನೋಡಿ ಏನು ಬರುತ್ತೋ. ಸೊ ವ್ಯಾಲ್ಯೂ ನಿಮಗೆ 250 ಬರುತ್ತೆ. ಸೊ 250. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? P&M ಅಂದರೆ ಪ್ಲಾಂಟ್ ಆ್ಯಂಡ್ ಮಿಷನರಿ. 3000. ಸೊ 3000 ಇಂಟು 10% ಕೊಟ್ಟಿದ್ದಾರೆ. ಸೊ 10% ಮಾಡಿದಾಗ ಏನು ಬರುತ್ತೆ? 300. ಸೊ 300 + 250 550. ನೋಡಿ 10% ಕೊಟ್ಟಿದ್ದಾರೆ. ಸೊ ಸರ್ಟನ್ ಅಸೆಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈಗ ಕಾನ್ಸೆಪ್ಟ್ ಗೊತ್ತಾಗ್ತಿಲ್ಲ. ಎವ್ರಿ ಅಡ್ಜಸ್ಟ್ಮೆಂಟ್ 2 ಟೈಮ್ಸ್ ರಿಪೀಟ್ ಆಗುತ್ತಲ್ವಾ? ಈಗ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಮಾಡಿದ್ರಿ 400 ಇಲ್ಲಿ. ನೆಕ್ಸ್ಟ್ ಟೈಮ್ ಎಲ್ಲಿ ಬರುತ್ತೆ? ಎನಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ಬರುತ್ತೆ? ಲಯಬಿಲಿಟಿ ಸೈಡ್ ತೊಗೋಬೇಕು. ಯಾವ ತೊಗೋಬೇಕು? ಓನ್ಲಿ ಈ 400 ಮಾತ್ರ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿರ್ತಾರೋ ಅಡ್ಜಸ್ಟ್ಮೆಂಟಲ್ಲಿ ಅದೇ ವ್ಯಾಲ್ಯೂನ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ತೊಗೊತೀರಾ. ಸೊ ಇದು ಔಟ್ಸ್ಟ್ಯಾಂಡಿಂಗ್, ಇದು ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ದು ಸೇಮ್ ಲಯಬಿಲಿಟಿ ಸೈಡ್. ಇನ್ಶೂರೆನ್ಸ್ ಪ್ರೀಪೇಯ್ಡ್ ಅನ್ನೋದು ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಡಿಪ್ರಿಷಿಯೇಷನ್ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲಿ ಮಾಡಿದ್ದೀರಾ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ P&M 250 ಆ್ಯಂಡ್ 300 ಬಂದಿದೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡಬೇಕು? ಸರ್ಟನ್ ಅಸೆಟ್ಟಲ್ಲಿ ಅದನ್ನೇನು ಮಾಡಬೇಕು? ಲೆಸ್ ಮಾಡಬೇಕು. ಸರ್ಟನ್ ಅಸೆಟ್ಟಲ್ಲಿ ಅದನ್ನೇನು ಮಾಡಬೇಕು? ಲೆಸ್ ಮಾಡ್ಕೊಳ್ತೀರಾ. ಸೊ ಇನ್ನು ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇದೆ PDD ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಏನು ಕೊಟ್ಟಿದ್ದಾರೆ ನೋಡಿ ಪ್ರಾವಿಷನ್ಸ್ 5% ಆ್ಯಂಡ್ ಡೆಟಾಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಬ್ಯಾಡ್ ಡೇಟ್ಸ್ ಅಂತ ಕೊಟ್ಟಿಲ್ಲ ಇಲ್ಲಿ. ಸೊ ಬ್ಯಾಡ್ ಡೇಟ್ಸ್ ಕೊಟ್ಟರೆ ಸಿಂಪಲ್ ಬ್ಯಾಡ್ ಡೇಟ್ಸ್ ಅಂತ ತೊಗೊಳ್ಳಿ. ಇನ್ನರ್ ಕಾಲಮಲ್ಲಿ ಆ್ಯಡ್ ಅಂತ ತೊಗೊಂಡು PDD ಏನು ಕೊಟ್ಟಿದ್ದಾರೆ ವ್ಯಾಲ್ಯೂನ ಆ್ಯಡ್ ಮಾಡ್ಕೊಳ್ಳಿ.
ನೋಡಿ ಇಂಪಾರ್ಟೆಂಟ್ ಇಲ್ಲಿ ಪ್ರಾವಿಷನ್ಸ್ ಪಿ ಡಿ ಡಿ ಜಾಸ್ತಿ ಜಾಸ್ತಿ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಸೊ ಎವರಿ ಇಲ್ಲಿ ಕನ್ಫ್ಯೂಸ್ ಆಗೋದು ಪಿ ಡಿ ಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಸೆಕೆಂಡ್ ಇಯರಲ್ಲಿ ಅಷ್ಟೇ ನಿಮಗೆ ಪಿ ಡಿ ಡಿ ವೆರಿ ಇಂಪಾರ್ಟೆಂಟ್. ಪಿ ಡಿ ಡಿನೇ ಜಾಸ್ತಿ ಕನ್ಫ್ಯೂಸ್ ಆಗೋದು. ಅಡ್ಜಸ್ಟ್ಮೆಂಟ್ ಯಾವುದು ಅಂದರೆ ಪ್ರಾಬ್ಲಮಲ್ಲಿ ಪಿ ಡಿ ಡಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಮಾತ್ರ ಎವರಿ ಪ್ರಾಬ್ಲಮಲ್ಲಿ ಕನ್ಫ್ಯೂಷನ್ ಅನ್ನೋದು ಇದಿರುತ್ತೆ. ಸೊ ಕ್ಲಾರಿಟಿ ತಗೊಳ್ಳಿ. ಸೊ ಈಗ ಬ್ಯಾಡ್ ಡೇಟ್ಸ್ ಕೊಟ್ಟಿಲ್ಲ, ಜಸ್ಟ್ ಪಿ ಡಿ 5% ಆನ್ ಡೇಟಾಸ್ ಮೇಲೆ 5% ತಗೊಳ್ಳಿ. ಡೇಟಾಸ್ ಎಷ್ಟಿದೆ 7600. ಸೊ 7600 ಇಂಟು 5/100. ಸೊ ವ್ಯಾಲ್ಯೂ 380 ಬರುತ್ತೆ. ಸೊ ವ್ಯಾಲ್ಯೂ 380 ಬರುತ್ತೆ. ಸೊ ಈಗ ಕ್ಯಾಲ್ಕುಲೇಷನ್ ಮಾಡಿ. ಸೊ 13,000 ಬರುತ್ತೆ. ಆಲ್ರೆಡಿ ನಾನು ಮಾಡಿದ್ದೀನಿ. ಸೊ ನೀವು ಮಾಡಿ 13,000. ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, ಡೆಬಿಟ್ ಸೈಡ್ ಕಡಿಮೆ ಬರುತ್ತೆ. ಅದೇನೇನಂತೀವಿ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ನಿಮಗೆ 9,470 ಬರುತ್ತೆ. ನೆಟ್ ಪ್ರಾಫಿಟ್ 9,470 ಬರುತ್ತೆ. ಸೊ ಈಗ ನೆಟ್ ಪ್ರಾಫಿಟ್ ಏನು ಮಾಡಬೇಕು, ಇದನ್ನು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಎಲ್ಲಿಗೆ? ಕ್ಯಾಪಿಟಲ್ಗೆ. ಸೊ ಕ್ಯಾಪಿಟಲ್ಗೆ ನೆಟ್ ಪ್ರಾಫಿಟ್ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಕ್ಲಿಯರ್? ಸೊ ಈಗ ಬ್ಯಾಲೆನ್ಸ್ ಶೀಟ್. ಸೊ ಫಸ್ಟ್ ಸ್ಟೆಪ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ನೋಡಿ ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ 25,000. ಸೊ ಕ್ಯಾಪಿಟಲ್ಗೇನೆ ಫಸ್ಟ್ ನೆಟ್ ಪ್ರಾಫಿಟ್ ಏನು ಮಾಡಬೇಕು, ಆ್ಯಡ್ ನೆಟ್ ಪ್ರಾಫಿಟ್. ಸೊ ನಿಮಗೆ ನೆಟ್ ಪ್ರಾಫಿಟ್ ಒಂದು ವ್ಯಾಲ್ಯೂ ಬಂತು 9,470. ಸೊ ಲೆಸ್ ಮಾಡಬೇಕಾಗಿರೋ ಐಟಮ್ ಯಾವುದು? ಸೊ ಬೇಕಾದ್ರೆ ಇವೆರಡು ಆ್ಯಡ್ ಮಾಡಿಬಿಡಿ, ಮತ್ತೆ ಲೆಸ್ ಮಾಡಿ. ಸೊ ನಾನು ಬರ್ದಾಕಿದ್ದೀನಿ. ಸೊ ನೆಟ್ ಪ್ರಾಫಿಟ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ, ಡ್ರಾಯಿಂಗ್ಸ್ ಏನು ಮಾಡಿದ್ದೀವಿ, ಲೆಸ್ ಮಾಡಿದ್ದೀವಿ. ಸೊ ಬಂದಿರೋ ಅಮೌಂಟ್ ಔಟರ್ ಕಾಲಮ್. ಈ ಪ್ರಾಬ್ಲಮಲ್ಲಿ ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ಫಾರ್ಮೇಷನ್ ಯಾವುದಿಲ್ಲ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ದರೆ ಸೊ ಮತ್ತೆ ಲೆಸ್ ಮಾಡಬೇಕಾಗಿತ್ತು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ದರೆ ಇದಕ್ಕೆ ಅಡಿಷನ್ ಮಾಡಬೇಕಾಗಿತ್ತು. ಕ್ಲಿಯರ್? ಸೊ ಇಲ್ಲಿ ಟಿಕ್ ಮಾರ್ಕ್ ಹಾಕೊಂಡು ಬರ್ತಾ ಇರಿ ನೀವು ಆಗಿರೋದನ್ನು. ಸೊ ನಾನು ಮಾರ್ಕ್ ಮಾಡಿಲ್ಲ. ಸೊ ಫಸ್ಟ್ ಪ್ರಾಬ್ಲಮಲ್ಲಿ ಹೇಳಿದ್ದೀನಲ್ವಾ ನೀವು ಯಾವ ಥರ ಮಾಡ್ಕೋಬೇಕು ಅಂತ. ಸೊ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಸಿಂಪಲ್ ಆಗಿರುತ್ತೆ. ಇಲ್ಲಾಂದರೆ ಇನ್ನೊಂದು ಮಾಡ್ಬೋದು. ಸೊ ಯಾವ ಐಟಮ್ ಯಾವ್ದು ಹೋಗುತ್ತೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಫರ್ನಿಚರ್ BS ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಸ್ಯಾಲ್ರಿ P&L, ಇನ್ಶೂರೆನ್ಸ್ P&L, ಕಮಿಷನ್ P&L. ಸೊ ಥರ ಏನು ಮಾಡ್ತೀರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ಯಾವ್ದು ಬೇಕಾದರೂ ಮಾಡ್ಕೋಬೋದು, ಸಿಂಪಲ್ ಆಗಿರುತ್ತೆ. ಕ್ಲಿಯರ್? ಸೊ ಈಗ 1 ಬೈ 1 ಬ್ಯಾಲೆನ್ಸ್ ಶೀಟಲ್ಲಿ ನಾನು ಲಯಬಿಲಿಟಿ ಸೈಡ್ ಲಾಯಬಿಲಿಟಿ ಸೈಡ್ ಯಾವ್ದು ಟ್ರಾನ್ಸ್ಫರ್ ಮಾಡಬೇಕು ಅದನ್ನು 1 by 1 ಸೊ ಕ್ಲಿಯರಾಗಿ ಮಾಡ್ಕೊಂಡು ಬರ್ತಾಯಿರಿ. ಸೊ ಕ್ಯಾಪಿಟಲ್ ಆಯಿತು, ಡ್ರಾಯಿಂಗ್ಸ್ ಆಯಿತು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇರುತ್ತೆ ಅಸೆಟ್. ಸೊ ಅಸೆಟ್ಸ್ ಮತ್ತೆ ಮಾಡೋಣ. ಪರ್ಚೇಸ್, ರಿಟರ್ನ್, ಸ್ಟಾಕ್, ಫರ್ನಿಚರ್, ಸ್ಯಾಲರೀಸ್, ಇನ್ಶೂರೆನ್ಸ್, ಡೇಟಾಸ್, ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್ 5,500. ಸೊ ಟ್ರಾನ್ಸ್ಫರ್ ಕ್ರೆಡಿಟಾರ್ಸ್ 5,500. ನೆಕ್ಸ್ಟ್ BR ಆ್ಯಂಡ್ BP. BR ಅಸೆಟ್, BP ಲಯಬಿಲಿಟಿ. ಬಿಲ್ಸ್ ಪೇಬಲ್ ಟ್ರಾನ್ಸ್ಫರ್ ಮಾಡಿ 2,000. ನೆಕ್ಸ್ಟ್ ಬಿಲ್ಸ್ ಪೇಬಲ್ 2,000. ನೆಕ್ಸ್ಟ್ ಕಮಿಷನ್, ಇಂಟ್ರೆಸ್ಟ್, ಕ್ಯಾರೇಜ್, ಇನ್ವೆಸ್ಟ್, ವೇಜಸ್, ಇನ್ವೆಸ್ಟ್ಮೆಂಟ್. ಸೊ ಕ್ಯಾಶ್ ಇನ್ ಆ್ಯಂಡ್ ಅಸೆಟ್. ಸೊ ಇನ್ಯಾವುದೂ ಇಲ್ಲ. ಲಯಬಿಲಿಟಿ ಸೈಡ್ ಸೊ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಅಸೆಟ್ ಸೈಡ್ ಬನ್ನಿ. ಅಸೆಟ್ ಸೈಡ್ 1 by 1 ನೋಡ್ಕೊಂಬನ್ನಿ. ಸೊ ನೀವು ಮಾರ್ಕ್ ಮಾಡ್ಕೊಂಡಿದ್ರೆ ಸಿಂಪಲ್ ಆಗುತ್ತೆ. ಬಿಕಾಸ್ ಮಾರ್ಕ್ ಮಾಡ್ಕೊಂಡಿದ್ದು ಬಿಟ್ಟು ರಿಮೈನಿಂಗ್ ಥಿಂಗ್ಸ್ ಮಾತ್ರ ನಾವು ಕ್ಯಾಚ್ ಮಾಡ್ಬೋದು ಬೇಗ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಫಸ್ಟ್ ಒನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ ಅಡ್ಜಸ್ಟ್ಮೆಂಟ್ ಇದೆಯಲ್ವಾ, ಅಡ್ಜಸ್ಟ್ಮೆಂಟ್ ಇದ್ರೆ ಏನು ಮಾಡಬೇಕು, ಫಸ್ಟ್ ಇನ್ನರ್ ಕಾಲಮ್ ತೊಗೊಳ್ಳಿ 5,000. ಸೊ ಅಲ್ಲಿ ನಿಮಗೆ ಡಿಪ್ರಿಷಿಯೇಷನ್ ಮೀನ್ಸ್ ಡಿಪ್ರಿಷಿಯೇಷನ್ ನೋಡಿ. ನಿಮಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ದೀರಾ 250. ಸೊ 250 ಲೆಸ್ ಮಾಡಿ 4,750. ನೆಕ್ಸ್ಟ್ P&M ವ್ಯಾಲ್ಯೂ ನೋಡಿ ಎಷ್ಟಿದೆಯೋ. P&M 3,000 ಲೆಸ್ ಡಿಪ್ರಿಷಿಯೇಷನ್ ಶಾರ್ಟ್ ಫಾರ್ಮ್ 300 ಮಾಡಿದ್ದೀರ ಅಲ್ಲಿ. ಸೊ ಈಗ ಔಟರ್ ಕಾಲಮ್ 2,700. ಸೊ ನೆಕ್ಸ್ಟ್ ಅಸೆಟ್ ಸೈಡ್ ಯಾವುದು ಬರುತ್ತೋ ನೋಡ್ಕೊಂಬನ್ನಿ. ಆಯಿತು, ಬರಲ್ಲ. ಸೊ ರಿಟರ್ನ್ಸ್ ಎಲ್ಲಿ ಬರುತ್ತೆ, ಟ್ರೇಡಿಂಗ್, ಸ್ಟಾಕ್ ಟ್ರೇಡಿಂಗ್, ಫರ್ನಿಚರ್. ಸೊ ಫರ್ನಿಚರ್ಗೆ ನೀವು ಯಾವುದೇ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ. ಕ್ಲಿಯರ್? ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಯಾವುದಾದ್ರು ಮಾಡಿದ್ದೀರಾ P&L ಅಲ್ಲಿ? ಡಿಪ್ರಿಷಿಯೇಷನ್ ಏನೂ ಮಾಡಿಲ್ಲ. ಸೊ ಅದರ ಅಡ್ಜಸ್ಟ್ಮೆಂಟ್ ಯಾವುದೂ ಇಲ್ಲ ಅಂದರೆ ಫರ್ನಿಚರ್ ಅಸೆಟ್ಗೆ ಡೈರೆಕ್ಟಾಗಿ ಔಟರ್ ಕಾಲಮ್ಗೆ ಪೋಸ್ಟ್ ಮಾಡಿ. ಸೊ ಔಟರ್ ಕಾಲಮ್ ಡೈರೆಕ್ಟಾಗಿ 5,000. ಅಡ್ಜಸ್ಟ್ಮೆಂಟ್ ಇದ್ದರೆ ಮಾತ್ರ ಇನ್ನರ್ ಕಾಲಮ್. ಫರ್ನಿಚರ್, ಸ್ಯಾಲರಿ, ಸೊ P&L. ಸೊ ಟಿಕ್ ಮಾರ್ಕ್ ಹಾಕೊಂಡಿದ್ರೆ ಈಸಿಯಾಗುತ್ತೆ ನಮಗೆ. ಇಲ್ಲಿ ಬರೋದು ಇನ್ನು ಡೆಟಾಸ್ 7,600. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಡೆಬಿಟಾಸ್ಗೆ ಸೊ ಅಡ್ಜಸ್ಟ್ಮೆಂಟ್ ಇದೆ, PDD ಮಾಡಿದ್ದೀರಾ. ಕ್ಲಿಯರ್? 7,600 ಲೆಸ್ PDD. ಸೊ ಲೆಸ್ ಡೇಟಾಸ್ ಮೇಲೆ PDD ಮಾಡಿದ್ದೀರಾ. ವ್ಯಾಲ್ಯೂ ಡೇಟಾಸ್ ಎಷ್ಟು
ಡೆಟಾರ್ಸ್ ವ್ಯಾಲ್ಯೂ 380. ಸೊ ಲೆಸ್ 380 ಮಾಡಿ. ಸೊ 380 ಮಾಡಿ. ಸೊ ಬಂದಿರೋನ ಔಟರ್ ಕಾಲಮಲ್ಲಿ ತಗೊಳ್ಳಿ. 380 ಮಾಡಿದ್ರೆ ಔಟರ್ ಕಾಲಮಲ್ಲಿ 7,220 ಬರುತ್ತೆ. ಸೊ ನೆಕ್ಸ್ಟ್ ಅಸೆಟ್ ಸೈಡ್ ಯಾವುದೋ ಬರುತ್ತೆ ನೋಡ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇರಿ. ಸೊ ಡೇಟಾಸ್ ಆಯಿತು. ಬಿ ಪಿ ಆಲ್ರೆಡಿ ಲಾಬಿಡ್ ಸೈಡ್ ಟ್ರಾನ್ಸ್ಫರ್ ಮಾಡಿದ್ದೀರಾ ಬಿ ಪಿನ. ಸೊ ಈಗ ಬಿ ಆರ್ನ ಟ್ರಾನ್ಸ್ಫರ್ ಮಾಡಿ 2400. ಬಿ ಆರ್ 2400. ನೆಕ್ಸ್ಟ್ ಬಿ ಆರ್ ಆಯಿತು. ಕಮಿಷನ್ ಓಕೆ, ಕಂಪ್ಲೀಟ್. ಸೊ ಕ್ಯಾಶ್ ಇನ್ ಹ್ಯಾಂಡ್. ಸೊ ಕ್ಯಾಶ್ ಇನ್ ಹ್ಯಾಂಡ್. ಸೊ ಕ್ಯಾಶ್ ಇನ್ ಹ್ಯಾಂಡ್ 3,250. ಸೊ ಈಗ ಟ್ರಯಲ್ ಬ್ಯಾಲೆನ್ಸ್ ಇಲ್ಲಿರೋ ಐಟಮ್ಸ್ ಫಸ್ಟಿಂದ ಅಪ್ ಟು ಬಾಟಮ್ವರೆಗೂ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ. ಕ್ಲಿಯರ್. ಸೊ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ ಅಂತಲ್ಲ. ಸೊ ಎವರಿ ಅಡ್ಜಸ್ಟ್ಮೆಂಟ್ ಸೆಕೆಂಡ್ ಟೈಮ್ ಬ್ಯಾಲೆನ್ಸ್ ಶೀಟಲ್ಲಿ ರಿಪೀಟ್ ಆಗಬೇಕು. ಕ್ಲಿಯರ್. ಸೊ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಎಲ್ಲ ರಿಪೀಟ್ ಆಗಿದೆಯೋ ಇಲ್ಲ ಅಂತ. ಸೊ ಕ್ಲೋಸಿಂಗ್ ಸ್ಟಾಕ್ ರಿಪೀಟ್ ಆಗಿದೆಯಾ ಬ್ಯಾಲೆನ್ಸ್ ಶೀಟಲ್ಲಿ? ಸೊ ಇಲ್ಲ. ಸೊ ಕ್ಲೋಸಿಂಗ್ ಸ್ಟಾಕಲ್ಲಿ ಅಸೆಟ್ ಸೈಡ್. ಸೊ ಕ್ಲೋಸಿಂಗ್ ಸ್ಟಾಕ್ 13,000. ಸೆಕೆಂಡ್ ಒನ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ, ವೇಜಸ್ 400, ಸ್ಯಾಲ್ರಿ 500. ಫಸ್ಟ್ ಟೈಮ್ ರಿಪೀಟ್ ಆಗಿದೆ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ, ಸೆಕೆಂಡ್ ಟೈಮ್ ರಿಪೀಟ್ ಆಗಿಲ್ಲ ಎಲ್ಲೂ. ಸೊ ಔಟ್ಸ್ಟ್ಯಾಂಡಿಂಗ್ ಸೇಲ್ ಬರುತ್ತೆ ಲಯಬಿಲಿಟಿ ಸೈಡ್. ಸೊ ಬರೀರಿ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್. ಔಟ್ಸ್ಟ್ಯಾಂಡಿಂಗ್ ವೇಜಸ್ 400, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 500. ಸೊ ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ 2 ಟೈಮ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಪೇಯ್ಡ್. ಔಟ್ಸ್ಟ್ಯಾಂಡಿಂಗ್ ಎಲ್ಲಿ ಬರುತ್ತೆ? ಲಯಬಿಲಿಟಿ ಸೈಡ್ ಬರುತ್ತೆ. ಪ್ರೀಪೇಯ್ಡ್ ಎಲ್ಲಿ ಬರುತ್ತೆ? ಅಸೆಟ್ ಸೈಡ್ ಬರುತ್ತೆ. ಸೊ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಸೊ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಎಷ್ಟು? 50 ರೂಪೀಸ್. ಸೊ ಇಲ್ಲಿ ಇನ್ಶೂರೆನ್ಸ್ ಪ್ರೀಪೇಯ್ಡ್ ತೊಗೊಂಡಿರಲ್ವಾ 50. ಸೊ ಇನ್ಶೂರೆನ್ಸ್ ಪ್ರೀಪೇಯ್ಡ್ ಅಸೆಟ್ ಸೈಡ್, ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಸೈಡ್. ಸೊ 3 ಅಡ್ಜಸ್ಟ್ಮೆಂಟು ನಮಗೆ ರಿಪೀಟ್ ಆಯಿತು. ನೆಕ್ಸ್ಟ್ ಡಿಪ್ರಿಷಿಯೇಷನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಸೊ ಫಸ್ಟ್ ಟೈಮ್ ಇಲ್ಲಿ P&L ಅಲ್ಲಿ ಮಾಡಿದ್ದೀರಾ, ಸೆಕೆಂಡ್ ಟೈಮ್ ಆಲ್ರೆಡಿ ಡಿಕ್ರೀಸ್ ಮಾಡಾಕಿದ್ದೀರಾ. ಸೊ ಲೆಸ್ ಮಾಡಿದ್ದೀರಾ, L&Bಗೂ ಮಾಡಿದ್ದೀರಾ, P&Mಗೂ ತೊಗೊಂಡಿದ್ದೀರಾ. ಸೊ ಡಬಲ್ ಟೈಮ್ ರಿಪೀಟ್ ಆಗಿದೆ. ನೆಕ್ಸ್ಟ್ PDDನೂ ಒಂದ್ಸಲಿ P&L ಅಲ್ಲಿ ಮಾಡಿದ್ದೀರಾ. ನೆಕ್ಸ್ಟ್ ಡೆಟಾರ್ಸಲ್ಲಿ ಆಲ್ರೆಡಿ ನೀವು ಇದನ್ನು ಲೆಸ್ ಮಾಡಿದ್ದೀರಾ. ಕ್ಲಿಯರ್. ಡೆಟಾರ್ಸನ್ನು ಆಲ್ರೆಡಿ ಲೆಸ್ ಸೆಕೆಂಡ್ ಟೈಮ್ ರಿಪೀಟ್ ಆಗಿದೆ. ಕ್ಲಿಯರ್. ಸೊ ಈಗ ಎಲ್ಲ ಅಡ್ಜಸ್ಟ್ಮೆಂಟನ್ನು 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ 2 ಟೈಮ್ಸ್ ರಿಪೀಟ್ ಆಗಿದೆ. ಕ್ಯಾಲ್ಕುಲೇಷನ್ ಮಾಡಿಕೊಳ್ಳಿ. ನಿಮಗೆ 40,370 40,370 ಬರುತ್ತೆ. ಕ್ಲಿಯರ್. ಸೊ ಪ್ರಾಬ್ಲಮ್ ನೋಡ್ಕೊಳ್ಳಿ, ಸಾಲ್ವ್ ಮಾಡಿ. ಸೊ ಒಂದೊಂದು ಐಟಮ್ ಮಿಸ್ ಆಗಿದೆ. ಇನ್ವೆಸ್ಟ್ಮೆಂಟ್ ನಾವು ಬಿಟ್ಟಿದ್ದೀವಿ. ಸೊ ಇನ್ವೆಸ್ಟ್ಮೆಂಟ್ ಎಲ್ಲಿ ಬರುತ್ತೆ? ಅಸೆಟ್ ಸೈಡ್ ಇನ್ವೆಸ್ಟ್ಮೆಂಟ್. ಸೊ ನೀವು ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ಸೊ ಮಾರ್ಕ್ ಮಾಡಿಕೊಂಡು ಇಲ್ಲಿ ಬರ್ಕೊಳ್ಬಿಡಿ. ಸೊ ಮಾರ್ಕ್ ಮಾಡಿ ಮತ್ತೆ ಬರ್ಕೊಳ್ಳಿ ಫಸ್ಟ್. ಸೊ ಕ್ವಶನ್ ಪೇಪರ್ ಕೊಟ್ಟಿದ್ದ ತಕ್ಷಣ ನೀವು ಏನು ಮಾಡ್ತೀರಾ? ಸೊ ಡಿವೈಡ್ ಮಾಡ್ಕೊಂಬಿಡಿ ಯಾವುದಕ್ಕೆ ಹೋಗುತ್ತೆ ಅಂತ. ಸೊ ಯಾವ ರೀತಿ ಅಂದರೆ, ಸೊ ಕ್ಯಾಪಿಟಲಲ್ಲಿ ಸೊ ಬ್ಯಾಲೆನ್ಸ್ ಶೀಟ್, ಲಯಬಿಲಿಟಿ, ಡ್ರಾಯಿಂಗ್ಸ್. ಸೊ ಇದನ್ನು ಡಿಕ್ರೀಸ್ ಮಾಡ್ತೀರಾ. L&B ಎಲ್ಲಿ ಬರುತ್ತೆ? ಅಸೆಟ್. P&M ಅಸೆಟ್. ರಿಟರ್ನ್ಸ್ ಟ್ರೇಡಿಂಗ್ ಅಕೌಂಟ್, ಸ್ಟಾಕ್ ಟ್ರೇಡಿಂಗ್, ಫರ್ನಿಚರ್ ಬ್ಯಾಲೆನ್ಸ್ ಶೀಟ್ ಅಸೆಟ್, ಸ್ಯಾಲರಿ P&L. ಈ ಥರ ಡಿವೈಡ್ ಮಾಡ್ಕೊಂಬಿಟ್ರೆ ತುಂಬ ಸಿಂಪಲ್ ಆಗಿರುತ್ತೆ. ಫಸ್ಟ್ ಸ್ಟೆಪ್ ಏನು ಮಾಡ್ತಿರುತ್ತೆ? ಡಿವೈಡ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಸ್ಟೆಪ್ ಮಾಡಿರೋದೆಲ್ಲ ಈ ಥರ ಮಾರ್ಕ್ ಮಾಡ್ಕೊಂಡು ಬನ್ನಿ. ತುಂಬ ಸಿಂಪಲ್ ಆಗಿರುತ್ತೆ. ಕ್ಲಿಯರ್. ಸೊ ಇನ್ವೆಸ್ಟ್ಮೆಂಟ್ ಮಿಸ್ ಮಾಡಿದ್ವಿ. ಸೊ ಇನ್ವೆಸ್ಟ್ಮೆಂಟ್ ಬರ್ಕೊಳ್ಳಿ. ಸೊ ವ್ಯಾಲ್ಯೂ 2,000. ಸೊ ಈಗ ನೀವು ಟೋಟಲ್ ಮಾಡಿದ್ರೆ ನಿಮಗೆ 40,370 40,370 ಬರುತ್ತೆ. ಕ್ಲಿಯರ್. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಈ ಪ್ರಾಬ್ಲಮ್ ಸೆಂಡ್ ಮಾಡ್ತೀನಿ ಈಗ, ಸಾಲ್ವ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ಸೆಂಡ್ ಮಾಡ್ತೀನಿ. ಬೇಸಿಕ್ ಪ್ರಾಬ್ಲಮ್ ಸೇಮ್ ಆ್ಯಸ್ ಇಟ್ ಈಸ್. ಸೊ ನೀವು ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡ್ತಾಯಿರಿ, ತುಂಬ ಸಿಂಪಲ್ ಆಗಿರುತ್ತೆ. ಸೊ ಬೇಸಿಕ್ ಪ್ರಾಬ್ಲಮ್ಸೇ ಕಲ್ತ್ಕೊಡಿ. ಮತ್ತು ಅಡ್ಜಸ್ಟ್ಮೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನು ಸೊ ಸಾಲ್ವ್ ಮಾಡೋಣ. ಕ್ಲಿಯರ್. ಸೊ ಅಡ್ಜಸ್ಟ್ಮೆಂಟ್ ಬೇಸಿಕ್ ಪ್ರಾಬ್ಲಮ್ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ ಸೆಕೆಂಡ್ ಇಯರ್ಗೆ, ಯಾರು ಮಿಸ್ ಮಾಡಬೇಡಿ. ಸೊ ಅರ್ಥ ಆಗಿದೆಯಾ? ಸೊ PDD ಬಗ್ಗೆ ಫೋಕಸ್ ಮಾಡಿ. ಮತ್ತು ಡಿಪ್ರಿಷಿಯೇಷನ್ ಬರುತ್ತೆ, ಅದನ್ನು ಫೋಕಸ್ ಮಾಡಿ. ಮತ್ತು ಅಪ್ರಿಷಿಯೇಷನ್ ಬರುತ್ತೆ ನಿಮಗೆ. ಅಪ್ಕಮಿಂಗ್ ಪ್ರಾಬ್ಲಮ್ಸಲ್ಲಿ ಅಪ್ರಿಪ್ರಿಯೇಷನ್ ಯಾವುದೂ ಬಂದಿಲ್ಲ, ಅಪ್ರಿಷಿಯೇಷನ್ ಮಾಡೋಣ. ಡಿಪ್ರಿಷಿಯೇಷನ್ ಮೀನ್ಸ್ ಡಿಕ್ರೀಸಿಂಗ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಅಪ್ರಿಷಿಯೇಷನ್ ಮೀನ್ಸ್ ಇನ್ಕ್ರೀಸಿಂಗ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಡಿಪ್ರಿಷಿಯೇಷನ್ ಬಂದಾಗ ಏನು ಮಾಡ್ತೀರಾ? ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡಿನ ಡಿಪ್ರಿಷಿಯೇಷನ್ ತೊಗೊಳ್ತೀರಾ. ಅಪ್ರಿಷಿಯೇಷನ್ ಕೊಟ್ಟಾಗ P&L ಅಕೌಂಟ್ ಅದನ್ನು ಕ್ರೆಡಿಟ್ ಸೈಡ್ ಬರುತ್ತೆ. ಅಪ್ರಿಷಿಯೇಷನ್ ಬಂದಾಗ P&L ಅಕೌಂಟ್ ಕ್ರೆಡಿಟ್ ಸೈಡ್ ಬರುತ್ತೆ. ಅದೇ ರೀತಿ ಸರ್ಟನ್ ಅಸೆಟಲ್ಲಿ ಡಿಪ್ರಿಷಿಯೇಷನ್ ಏನು ಮಾಡ್ತೀರಾ? ಲೆಸ್ ಮಾಡ್ತೀರಾ. ಅದೇ ಅಪ್ರಿಷಿಯೇಷನ್ ಬಂದಾಗ ಸರ್ಟನ್ ಅಸೆಟ್ಟಲ್ಲಿ ಅದನ್ನೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಆ್ಯಡ್
5,000 ಪ್ಲಸ್ 5,250 ಅಂತ ಬರೀಬೇಕು. ಅಪ್ರಿಷಿಯೇಷನ್ ಬಂದಾಗ ಆ್ಯಡ್ ಆಗುತ್ತೆ, ಡಿಪ್ರಿಷಿಯೇಷನ್ ಬಂದಾಗ ಲೆಸ್ ಆಗುತ್ತೆ. ಕ್ಲಿಯರ್? ಓಕೆ ಸ್ಟೂಡೆಂಟ್ಸ್, ಬಾಯ್.